ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಧ್ವನಿದು ಡ್ರೈ ಫ್ರೂಟ್ಸ್ ಪೌಡರ್ ಖಾಲಿ ಆಗಿಬಿಟ್ಟಿತ್ತು, ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಡೋಣ ಅಂತ ಮಾಡ್ತಾ ಇದ್ದೆ. ಏನಂದರೆ ಈ ಡ್ರೈ ಫ್ರೂಟ್ಸ್ ಪೌಡರ್ನ ಸ್ವಲ್ಪ ರಾಗಿ ಸರಿ ಅಥವಾ ಸೆರ್ಲಾಕ್ ಏನಾದರೂ ಕೊಡಬೇಕಾದ್ರೆ ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟರೆ ಸ್ವಲ್ಪ ಎಕ್ಸ್ಟ್ರಾ ಶಕ್ತಿ ಬರುತ್ತೆ ಅಂತ. ದಿನಕ್ಕೆ ಒಂದು ಸರ್ತಿ ಆದರೂ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಅವ್ರಿಗೆ ಕೊಡ್ತೀನಿ. ಇದರ ಹಂಗೆ ಒಂದೊಂದು ಸರ್ತಿ ಹಂಗೆ ಡ್ರೈ ಫ್ರೂಟ್ಸ್ ಪೌಡರ್ನ ತಿನ್ನಕ್ಕೆ ಕೊಡ್ತೀನಿ, ಇಲ್ಲ ಒಂದೊಂದು ಸರ್ತಿ ರಾಗಿ ಸರಿ ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ ಹಾಗೆ ಕೊಡ್ತಾ ಇರ್ತೀನಿ ದಿನಕ್ಕೆ ಒಂದು ಸರ್ತಿ ಆದರೂ. ಸೊ ಹಾಗೆಲ್ಲ ಖಾಲಿ ಆಗಿತ್ತು, ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ತುಪ್ಪದಲ್ಲಿ ಹುರ್ಕೊಬೇಕು ಫಸ್ಟಿಗೆ. ಸೊ ತುಪ್ಪನೂ ನಾನು ಯಾವತ್ತೂ ಅಂಗಡಿಯಿಂದ ತೊಗೊಂಡಿಲ್ಲ, ತುಪ್ಪ ನಮ್ಮ ಮಮ್ಮಿ ಮಾಡಿ ಕಳಿಸ್ತಾರೆ. ಆರ್ಗ್ಯಾನಿಕ್ ತುಪ್ಪ ಮನೆ ಹತ್ರ ಬೆಣ್ಣೆ ತೊಗೊಂಡು ಮಮ್ಮಿನೇ ತುಪ್ಪ ಮಾಡಿ ಕಳಿಸ್ತಾರೆ. ಹಾಗೆ ಅಪ್ಪು ಡ್ರೈ ಫ್ರೂಟ್ಸ್ ಪೌಡರ್ ಅಲ್ಲ, ಡ್ರೈ ಫ್ರೂಟ್ಸ್ನ ಥರ ಕೇಳಿದ್ದೆ, ಖಾಲಿ ಆಗಿತ್ತು. ಸೊ ಅಪ್ಪು ಡ್ರೈ ಫ್ರೂಟ್ಸ್ ಎಲ್ಲ ತಂದರು. ಹಾಗೆ ಎಲ್ಲ ಸಪ್ರೇಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ಗೋಡಂಬಿ ಮತ್ತು ಬಾದಾಮ್ ಮತ್ತು ಪಿಸ್ತಾ, ವಾಲ್ನಟ್ ಮತ್ತು ಡ್ರೈ ಡೇಟ್ಸ್, ಇದು ಉತ್ತುತ್ತಿ ಮತ್ತು ಮಕ್ಕಾನ, ಅದನ್ನೆಲ್ಲನೂ ಸಪ್ರೇಟಾಗಿ ತುಪ್ಪದಲ್ಲಿ ಹುರ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡೆ. ಸೊ ಈ ಪುಡಿನ ನೀಟಾಗಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ, ಇನ್ನು ಇದನ್ನು ಒಂದೊಂದು ಸರ್ತಿ ನಾನು ಹಾಲಲ್ಲೂ ಹಾಕಿ ಕುಡಿಸ್ತೀನಿ, ಒಂದೊಂದು ಸರ್ತಿ ರಾಗಿ ಸರಿಲಿ ಹಾಕ್ತೀನಿ, ಒಂದೊಂದು ಸರ್ತಿ ಸೆರ್ಲಾಕ್ ಕೊಡಬೇಕಾದ್ರೆ ಅದ್ರಲ್ಲಿ ಹಾಕ್ತೀನಿ. ಸೊ ಯಾವುದಾದ್ರೂ ಒಂದು ಫಾರ್ಮಲ್ಲಿ ಡ್ರೈ ಫ್ರೂಟ್ಸು ಬಾಡಿಗೆ ಹೋಗೋ ಥರ ನೋಡ್ಕೊಳ್ತೀನಿ. ಸೊ ಅದನ್ನೆಲ್ಲ ಮಾಡಿಟ್ಟೆ. ಅಷ್ಟರಲ್ಲಿ ನಮ್ಮದು ಪೂಜೆ ರೂಮು ಇದಿತ್ತಲ್ಲ, ದೊಡ್ಡ ಅಗರಬತ್ತಿ ಇರುತ್ತಲ್ಲ, ಸೊ ಅದು ಧೂಪ ಹಚ್ಚಿ ಫುಲ್ ಕಪ್ಪಾಗಿಬಿಟ್ಟಿತ್ತು. ಇಲ್ಲಿ ಪೂಜೆ ರೂಮಲ್ಲಿ ವೆಂಟಿಲೇಷನ್ ಇಲ್ಲ, ಸೊ ಹಾಗಾಗಿ ಹೊಗೆ ಎಲ್ಲ ಏನಾಗುತ್ತೆ ಅಂದರೆ ಅಲ್ಲೇ ರೂಮ್ ಒಳಗೆ ಸುತ್ಕೊಂಡು ಫುಲ್ ಗೋಡೆಲ್ಲ ಕಪ್ಪಾಗಿಬಿಟ್ಟಿತ್ತು. ಹಾಗಾಗಿ ಅಪ್ಪು ಪೂಜೆ ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರು. ಅದಕ್ಕೆ ನಾವು ಫಸ್ಟ್ ದೇವ್ರ ಫೋಟೋ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂದ್ಕೊಂಡ್ವಿ, ಮತ್ತು ಫೋಟೋ ಎಲ್ಲ ತೆಗೆದು ಬೇಡ ಅಂತೇಳಿ ಅದಕ್ಕೆ ನೀಟಾಗಿ ಕವರ್ ಹಾಕಿ ಎಲ್ಲ ಮುಚ್ಚಿಟ್ಟು ಫಸ್ಟ್ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಫಸ್ಟ್ ಸ್ಪಾಂಜ್ ಎಲ್ಲ ತೊಗೊಂಡು ಎಲ್ಲ ಕಪ್ ಎಲ್ಲ ಒರೆಸ್ಕೊಂಡಿದ್ದು ಬಟ್ಟೆ ಮತ್ತು ಸ್ಪಾಂಜಲ್ಲಿ. ಅದಾಗಿ ಡ್ರೈ ಆದಮೇಲೆ ನೆಕ್ಸ್ಟ್ ಡೇ ಎಲ್ಲ ಫುಲ್ ಪೇಂಟ್ ಮಾಡಿದ್ದು. ಫುಲ್ ಅಪ್ಪುನೇ ಮಾಡಿದ್ದು, ಎಲ್ಲ ಕ್ಲೀನ್ ಮಾಡಿದ್ದು ಅಪ್ಪು, ಮತ್ತು ಪೇಂಟ್ ಮಾಡಿದ್ದೆಲ್ಲ ಅಪ್ಪು. ನಾನು ಹೆಲ್ಪರ್, ಅಪ್ಪುಗೆ ಬೇಕಾದ ಐಟಮ್ಸ್ ಎಲ್ಲ ತಂದು ಕೊಡೋದು. ಸೊ ಹಾಗೆ ಇಬ್ಬರು ಸೇರಿಕೊಂಡು ಎಲ್ಲ ಪೂಜೆ ರೂಮೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ಪೇಂಟ್ ಮಾಡಿ ಎಲ್ಲ ಸೆಟ್ ಮಾಡಿದ್ವಿ. ಹಾಗೆ ಪೂಜೆ ರೂಮೆಲ್ಲ ರೆಡಿ ಆಯಿತು. ಆ್ಯಂಡ್ ನನಗೆ ತುಂಬ ಟೈಮಿಂದ ಐಟಮ್ ತೊಗೊಬೇಕಾಯಿತು. ಇದು ಬೆಳ್ಳಿ ಮುಖಪದ್ಮ ತೊಗೊಬೇಕಾಗಿತ್ತು. ತುಂಬ ಟೈಮಿಂದ ಅಂದ್ಕೊತಾ ಇದ್ದು ತೊಗೊಬೇಕು ಅಂತ. ಲಾಸ್ಟ್ ಮಂತ್ ಹೋಗಿದ್ದೆ, ಆವಾಗ ಸ್ವಲ್ಪ ಬೆಳ್ಳಿ ರೇಟ್ ಜಾಸ್ತಿ ಇತ್ತು. ಆವಾಗ ಅದಕ್ಕೆ ನಮ್ಮ ಅಮ್ಮ ಹೇಳಿದರು, ಸ್ವಲ್ಪ ಕಮ್ಮಿ ಆಗುತ್ತಾ ನೋಡೋಣ, ಕಮ್ಮಿ ಆದಾಗ ತೊಗೊಳ್ಳೋಣ ಅಂತ ಹೇಳಿದರು. ಹಾಗೆ ವಾಪಸ್ ಬಂದಿದ್ವಿ. ಮತ್ತು ಅದೇ ಇತ್ತು ಮನಸ್ಸಲ್ಲಿ ತೊಗೊಬೇಕು ಅಂತ. ಹಾಗೆ ಮತ್ತೆ ನೆನ್ನೆ ಹೋದ್ವಿ ತೊಗೊಳಕ್ಕೆ. ನಮ್ಮ ಮಮ್ಮಿ ಹೇಳಿದರು, ತವ್ರ ಮನೆಯಿಂದ ಕೊಡಿಸಿದ್ರೆ ಒಳ್ಳೆಯದು, ನಾನು ದುಡ್ಡು ಹಾಕ್ತೀನಿ ತಗೋ ಅಂತ. ಹಾಗೆ ಹೋದ್ವಿ, ಮಮ್ಮಿ ದುಡ್ಡು ಹಾಕಿದ್ರು. ಹಾಗೆ ಹೋದ್ವಿ ನಾನು ಅಪ್ಪ ತೊಗೊಳ್ಳೋಣ ಅಂತ. ಸೊ ಹಾಗೆ ಬೆಳ್ಳಿ ಮುಖಪದ್ಮ ತೊಗೊಬೇಕಾದ್ರೆ ಇದೊಂದು ಲೋಟ ಇಷ್ಟ ಆಯಿತು. ಹಾಗೆ ಧ್ವನಿಗೊಂದು ನೀರು ಕುಡಿಯೋಕ್ಕೊಂದು ಲೋಟ, ಮತ್ತು ಇದು ದೇವ್ರಿಗೆ ಇಡೋಕ್ಕೆ ನೀರಿಡೋಕ್ಕೆ ಇದೊಂದು, ಮತ್ತೊಂದು ಬೆಳ್ಳಿ ಮುಖಪದ್ಮ ತೊಗೊಂಡ್ವಿ. ಇದು ಬೆಳ್ಳಿ ಮುಖಪದ್ಮ ಎಷ್ಟು 110 ಗ್ರಾಮ್ಸ್ ಏನೋ ಇದೆ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಅದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಹಾಗಾಗಿ ಇದೇ ತೊಗೊಳ್ಳೋಣ ಅಂತ ಇದು ತೊಗೊಂಡ್ವಿ. ಇದರಲ್ಲಿ ಎರಡಿತ್ತು, ಒಂದು ಸೇಮ್ ವೆಯ್ಟಿಂದು ಹಾಲ್ಮಾರ್ಕ್ ಇರಲಿಲ್ಲ, ಇದರಲ್ಲಿ ಹಾಲ್ಮಾರ್ಕ್ ಇತ್ತು. ಸೊ ಹಾಗಾಗಿ ಹಾಲ್ಮಾರ್ಕ್ ಇರೋದು ತೊಗೊಳ್ಳೋಣ ಅಂತ ಅದು ತೊಗೊಂಡ್ವಿ. ಮತ್ತು ತುಂಬ ಟೈಮಿಂದ ಧ್ವನಿಗೊಂದು ಬೆಳ್ಳಿ ಸ್ಪೂನು ಲೋಟ ತೊಗೊಬೇಕು ಅಂತ ಅಂದ್ಕೊತಾ ಇದ್ದೆ, ಆದರೆ ಏನೋ ಟೈಮ್ ಬಂದಿರಲಿಲ್ಲ. ಹಾಗೆ ಅದು ಒಂದು ತೊಗೊಂಡು ಬಂದ್ವಿ ವಾಪಸ್ಸು. ಹೆಂಗೋ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ನಲ್ಲ, ಪೇಂಟಿಂಗ್ ಎಲ್ಲ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿ ಆಗಿತ್ತು. ಫುಲ್ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಫುಲ್ ಡೀಪ್ ಕ್ಲೀನ್ ಆಗಿತ್ತು. ಹಾಗಾಗಿ ಅದೇ ದಿವಸನೇ ಲಕ್ಷ್ಮಿನೂ ಬಂತು. ಹಾಗಾಗಿ ಅದನ್ನ ಇಟ್ಟು ಪೂಜೆ ಮಾಡೋಣ ಅಂತ ಲಕ್ಷ್ಮೀನ ಮುಖಪದ್ಮ ಎಲ್ಲ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಫುಲ್ ಖುಷಿ ಆಗೋಯ್ತು ನನಗೆ. ಇದು ತುಂಬ ದಿವಸದಿಂದ ಇದ್ದ ನನ್ನೊಂದು ವಿಷನ್ ಅಂತಲೇ ಹೇಳಬೇಕು, ಲಕ್ಷ್ಮೀ ಮುಖಪದ್ಮ ತೊಗೊಬೇಕು ಅಂತ. ದುಡ್ಡು ಇಲ್ಲದೆ ತೊಗೊಂಡಿಲ್ಲ ಅಂತಲ್ಲ, ಬಟ್ ಏನೋ ಟೈಮ್ ಕೂಡಿ ಬರ್ತಾ ಇರಲಿಲ್ಲ. ತೊಗೊಬೇಕು ಅಂದ್ಕೊಳ್ಳೋದು, ಏನಾದರೂ ಒಂದು ಅಡ್ಡ ಬಂದು ಅದು ಹಾಗೆ ಹಿಂದಕ್ಕೆ ಹೋಗ್ತಾಯಿತ್ತು. ಮೋಸ್ಟ್ಲಿ ಇವಾಗ ಟೈಮ್ ಕೂಡಿ ಬಂತು ಅನಿಸುತ್ತೆ. ಹಾಗೆ ಇದನ್ನ ತೊಗೊಂಡಿದ್ದು ಖುಷಿ ಆಯಿತು. ಹಾಗೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಂತ ಇತ್ತು. ಅದಕ್ಕೆ ದೇವ್ರ ಮನೆ ಎಲ್ಲ ಗಲೀಜಾಗಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೇಂಟ್ ಎಲ್ಲ ಮಾಡಿಕೊಂಡು ಫುಲ್ ದೇವ್ರ ಮನೆ ಸ್ವಚ್ಛ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಲಕ್ಷ್ಮೀ ದೇವಿ ಮನೆಗೆ ಬಂದರು. ಏನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಇರ್ಬೋದು, ಅಥವಾ ಲಕ್ಷ್ಮೀ ದೇವಿ ಬರೋಕ್ಕೆ ಹಿಂಗಾಯ್ತು ಅಂತಲೂ ಗೊತ್ತಿಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ದೇವಿ ಬಂದರು ಮನೆಗೆ. ಬಂದಮೇಲೆ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿ ಒಂದು ಸಮಾಧಾನ, ಖುಷಿ ಆಯಿತು. ಈ ವರ್ಷದ ಒಂದು ವಿಷನ್ ಕಂಪ್ಲೀಟ್ ಆಯಿತು. ಇನ್ನು ಕೆಲವು ಐಟಮ್ಸ್ ಎಲ್ಲ ತೊಗೊಬೇಕು ಬೆಳ್ಳಿದ್ದು, ನನಗೆ ಅದೆಲ್ಲ ಲಿಸ್ಟಲ್ಲಿದೆ, ತೊಗೊಳ್ಳೋಣ ಬೇಗ. ಹಾಗೆ ಪೂಜೆ ಎಲ್ಲ ಮಾಡಿ ಸಮಾಧಾನ ಆಯಿತು, ಖುಷಿ ಆಯಿತು. ಹಾಗೆ ಊಟಕ್ಕೆಲ್ಲ ಮಾಡಿಕೊಂಡು ತಿಂದು ಮಲ್ಕೊಂಡಿದ್ದಾಯಿತು.
ಧ್ವನಿ ಇನ್ನೂ ಹುಷಾರಿಲ್ಲ. ಸೊ ಹಾಗಾಗಿ ಹಠ ಎಲ್ಲದಕ್ಕೂ ಜ್ವರ ಬಂದು ಸ್ವಲ್ಪ ಎಲ್ಲದಕ್ಕೂ ಹಠ, ಕೆಮ್ಮು ಆಗಿದೆ. ಹಾಗಾಗಿ ಜಾಸ್ತಿ ನಾನೇ ಇಟ್ಕೊಂಡಿರ್ಬೇಕು ಅವಳನ್ನು ಇವಾಗ. ಹಾಗೆ ಧ್ವನಿಗೆಲ್ಲ ಮೆಡಿಸಿನ್ಸ್ ಕೊಟ್ಟು ಮಲಗಿಸಿದ್ದಾಯಿತು. ಹಾಯ್ ಹೆಲೋ. ಹಾಗೆ ಇವತ್ತು ಮಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾನು ರೆಡಿಯಾಗಿ, ನನಗೂ ಹುಷಾರಿಲ್ಲ, ಧ್ವನಿಗೂ ಹುಷಾರಿಲ್ಲ. ಧ್ವನಿಗೆ ನೆನೆ ನೈಟ್ ಸಿಕ್ಕಾಪಟ್ಟೆ ಜ್ವರ, ಕೆಮ್ಮು, ಶೀತ ಎಲ್ಲ ಇತ್ತು. ನನಗೂ ಅಷ್ಟೇ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಶೀತ ಮತ್ತು ಕೆಮ್ಮು. ಮತ್ತು ನಾನು ಇವತ್ತು ಮಂಡೇ ಇವತ್ತು ಆಫೀಸಿಗೆ ಹೋಗಬೇಕಿತ್ತು. ನನಗೆ ಆಫೀಸ್ ಮ್ಯಾಂಡೇಟರಿ ಮಂಡೇ ನನಗೆ. ಬಾಕಿ 2 ದಿವಸ ನನಗೆ ಆ್ಯಕ್ಚುಲಿ 3 ಹೈಬ್ರಿಡ್ ಸ್ಟ್ರಕ್ಚರ್. ಸೊ 3 ಡೇಸ್ ಆಫೀಸ್ ಇರುತ್ತೆ, 2 ಡೇಸ್ ವರ್ಕ್ ಫ್ರಮ್ ಹೋಮ್. ಮಂಡೇ ಮಾತ್ರ ಕಂಪಲ್ಸರಿ ಹೋಗಲೇಬೇಕು ಆಫೀಸಿಗೆ. ಮತ್ತು ಬಾಕಿ 2 ದಿವಸ ಯಾವಾಗ ಬೇಕಾದ್ರೂ ಕವರ್ ಮಾಡ್ಬೋದು ವೀಕಲ್ಲಿ. ಸೊ ಹಾಗೆ ಇವತ್ತು ಹೋದೆ ನಾನು ಆಫೀಸಿಗೆ. ಮಂಡೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಧ್ವನಿಗೆಲ್ಲ ತಿಂಡಿ ಕೊಟ್ಟು ದೋಸೆ ಮಾಡಿದೆ ಬ್ರೇಕ್ಫಾಸ್ಟಿಗೆ. ಪೂಜೆ ಎಲ್ಲ ಮಾಡಿ ಧ್ವನಿ ಡೇ ಕೇರಿಗೆ ಬಿಟ್ಟು ನಾನು ಆಫೀಸಿಗೆ ಹೋದೆ. ಆಮೇಲೆ ನೋಡಿದ್ರೆ ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು ನನಗೆ. ಅದು ನಾನು ನೋಡೇ ಇಲ್ಲ ಮೆಸೇಜ್. ಅವರು ಟೀಮ್ಸಲ್ಲೆಲ್ಲ ಮೆಸೇಜ್ ಮಾಡಿದರು. ನಾನು ಧ್ವನಿಗೆ ಹುಷಾರಿರಲಿಲ್ಲ ಮೊನ್ನೆಲ್ಲ ಸ್ಯಾಟರ್ಡೆ ಸಂಡೇ, ಮತ್ತು ಅದು ಪೂಜಾ ರೂಮ್ ಕ್ಲೀನ್ ಮಾಡೋದು ಅಂತೆಲ್ಲ ಹೇಳಿ ಮೆಸೇಜಸ್ ನೋಡೇ ಇಲ್ಲ. ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು, ಅದನ್ನೂ ನೋಡಿಲ್ಲ ನಾನು. ಹಾಗೆ ಆ್ಯಸ್ ಯೂಶ್ವಲ್ ಹೋಗಿ ನೋಡಾಗ ಆಫೀಸ್ ಕ್ಲೋಸ್ ಇತ್ತು. ಮತ್ತೆ ನೋಡಿದ್ರೆ ಅಯ್ಯೋ ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತೇಳಿ ಫ್ರೆಂಡ್ಸ್ ಮತ್ತೆ ಹೇಳಿದರು. ಹಾಗೆ ಮತ್ತೆ ವಾಪಸ್ ಬೇಗ ಬಂದೆ. ಮತ್ತು ಮನೆ ಹತ್ತಿರ ಅಲ್ಲ, ಸೊ 20 ಮಿನಿಟ್ಸ್ ಅಲ್ಲ, ಹೋಗಿ ಬೇಗ ವಾಪಸ್ ಬಂದು ಲಾಗಿನ್ ಆಗಿ ಮೀಟಿಂಗ್ ಎಲ್ಲ ಮುಗೀತು ಇವಾಗ. ಹಾಗೆ ಧ್ವನಿನ ವಾಪಸ್ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ, ಹೆಂಗಿದ್ರು ಹುಷಾರಿಲ್ಲಲ್ಲ. ಮತ್ತು ಮ್ಯಾಮ್ ಹತ್ರ ಕಾಲ್ ಮಾಡಿದ್ದೆ ನಾನು. ಅವ್ರು ಹೇಳಿದರು ಶೀಸ್ ಫೈನ್ ಅಂತ, ಆಟಾಡ್ತಿದ್ದಾಳೆ ಅಂತ. ನಾ ಬೆಳಿಗ್ಗೆ ಪ್ಯಾರಾಸಿಟಮೋಲ್ ಕೊಟ್ಟು ಕಳಿಸಿದ್ದೆ. ಸ್ವಲ್ಪ ನಿದ್ದೆ ಬಂದಿತ್ತಂತೆ, ಹಾಗೆ ಸ್ವಲ್ಪ ಹೊತ್ತು ಮಲಗಿ ಎದ್ಲು, ಆಟಾಡ್ತಿದ್ದಾಳೆ ಅಂತ ಅಂದರು. ಮತ್ತು ನಾನು ಹೇಳಿದೆ, ಇನ್ ಕೇಸ್ ಅಳ್ತಾ ಇದ್ದರೆ, ಸುಸ್ತಾಗಿದ್ದರೆ ಕಾಲ್ ಮಾಡಿ ಕರ್ಕೊಂಡು ಬರ್ತೀನಿ ವಾಪಸ್ಸು ಅಂತ. ಅವರು ಓಕೆ ಅಂತ ಹೇಳಿದರು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಕರ್ಕೊಂಡು ಬರ್ತೀನಿ. ಇವತ್ತು ಮಧ್ಯಾಹ್ನ ತನಕ ಏನು ಬಿಡಲ್ಲ, ಇನ್ನೊಂದು 11 o'clock ಅಂತ ಕರ್ಕೊಂಡು ಬರ್ತೀನಿ. ಹಾಗೆ ಎಲ್ಲರಿಗೂ ಹುಷಾರಿಲ್ಲದ ಕಾರಣ ಸ್ವಲ್ಪ ಅಪ್ಪುಗೂ ಹುಷಾರಿಲ್ಲ, ಅಪ್ಪುಗೂ ಮೈಕೈ ನೋವು, ಸ್ವಲ್ಪ ಜ್ವರ. ನನಗೂ ಹುಷಾರಿಲ್ಲ, ಧ್ವನಿಗೂ ಹುಷಾರಿಲ್ಲ. ಸೊ ನಡ್ಕೊಂಡು ಹೋಗ್ತಾಯಿದೆ. ಇವತ್ತು ಬೆಳಿಗ್ಗೆ ನನಗೆ ಧ್ವನಿನ ಬಿಟ್ಟು ಆಫೀಸಿಗೆ ಹೋಗುವಾಗ ಫುಲ್ ಬೇಜಾರು. ಫಸ್ಟ್ ಆಫ್ ಆಲ್ ಅವಳಿಗೆ ಜ್ವರ ಬಂದಿತ್ತಲ್ಲ. ಸೊ ಆಫೀಸಿಗೆ ಹೋಗುವಾಗ ನನಗೆ ಇವತ್ತು ಲೀವ್ ತೆಗೊಳಕ್ಕಾಗಲ್ಲ. ಮಂಡೇ ಲೀವ್ ತಗೊಬೋದು, ಬಟ್ ವರ್ಕ್ ಫ್ರಮ್ ಹೋಮ್ ಕೊಡಲ್ಲ. ಮಂಡೇ ಹೋಗ್ಲೇಬೇಕು ಕಂಪಲ್ಸರಿ. ಮತ್ತು ನಾನು ಅಂದ್ಕೊಂಡೆ ಹೋಗಿ ಹಾಫ್ ಡೇ ಮುಗಿಸಿ ಬರೋಣ, ಸೆಕೆಂಡ್ ಹಾಫ್ ರಜೆ ಹಾಕಿ ಬರೋಣ ಅಂದ್ಕೊಂಡಿದ್ದೆ. ಹಾಗೆ ಹೋಗುವಾಗ ಫುಲ್ ಬೇಜಾರಾಗ್ತಾಯಿತ್ತು. ಮತ್ತೆ ಹೋಗಿ ನೋಡುವಾಗ ಆಫೀಸ್ ಕ್ಲೋಸ್, ವರ್ಕ್ ಫ್ರಮ್ ಹೋಮ್. ಮತ್ತು ಬಂದು ಧ್ವನಿದು ಸ್ಕೂಲ್ ಹತ್ರ ಹೋಗಿ ಬಂದೆ ನಾನು ಈಚೆ. ನಾನು ಹೋದಾಗ ಆಟಾಡ್ತಾಯಿದ್ಲು. ಮತ್ತು ನಾನು ಈಚೆ ಬಂದಮೇಲೆ ನಿದ್ದೆ ಮಾಡಿದ್ಲಂತೆ ಒಂದು 10 ಮಿನಿಟ್ಸ್. ಮತ್ತು ಇವಾಗ ಆಟಾಡ್ತಾಯಿದ್ಲಂತೆ. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳಿ ಬಿಟ್ಟೆ. ಇಲ್ಲಿ ಮನೇಲಿದ್ದರೆ ಅವಳಿಗೆ ಬೋರ್ ಆಗುತ್ತೆ, ಇಲ್ಲ ಫೋನ್ ನೋಡ್ತಾಳೆ, ಇಲ್ಲಾಂದರೆ ಟಿ ವಿ ನೋಡಿ ಕೂತ್ಕೊಳ್ತಾಳೆ. ನಾನು ವರ್ಕ್ ಮಾಡ್ತಾ ಇರ್ತೀನಲ್ಲ, ಸೊ ಅವಳ ಜೊತೆಗೆ ಆಟ ಆಡೋಕ್ಕೆ ಯಾರೂ ಇರೋದಿಲ್ಲ. ಮತ್ತು ಇಲ್ಲಾಂದರೆ ನಾನು ಅವಳ ಜೊತೆ ಆಟಾಡಿ ಕೂತ್ಕೊಳ್ಬೇಕಾಗುತ್ತೆ. ಅದು ನಂಗೆ ಆಗೋದಿಲ್ಲ. ಐ ಹ್ಯಾವ್ ಟು ಫಿನಿಶ್ ಆಫ್ ಮೈ ವರ್ಕ್ ಅಲ್ಲ. ಸೊ ಹಾಗೆ ಅವಳು ಇಲ್ಲಾಂದರೆ ಟಿ ವಿ ನೋಡ್ತಾಳೆ, ಇಲ್ಲಾಂದರೆ ಫೋನ್ ನೋಡ್ತಾಳೆ. ಸೊ ಅದ್ರ ಬದಲು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದರೆ ಬೆಸ್ಟ್ ಅಲ್ಲ. ಮತ್ತು ಸ್ವಲ್ಪ ಟಯರ್ಡ್ ಆಗ್ತಾಳೆ ಆಟಾಡಿ. ಮತ್ತು ಇಲ್ಲಿ ಬಂದು ಮಧ್ಯಾಹ್ನ ಮಲ್ಕೊಳ್ಬೋದು ಅಂತ. ಮತ್ತು ನನಗೆ ಡೇ ಕೇರ್ ಎಲ್ಲ ತುಂಬ ದೂರ ಏನಿಲ್ಲ, ಇಲ್ಲ ತುಂಬ ಹತ್ತಿರ, ಒಂದು 100 ಮೀಟರ್ಸು ಆಗೋಲ್ಲ, ಇಲ್ಲ ಪಕ್ಕದಲ್ಲಿ. ಸೊ ಹೋಗಿ ಕರ್ಕೊಂಡು ಬಂದುಬಿಡ್ಬೋದು. ಇಟ್ಸ್ ಲೈಕ್ ನನಗೆ ಆ್ಯಕ್ಚುಲಿ ಅದೇನು ಫೀಲ್ ಆಗುತ್ತಂದರೆ, ಅವಳಿಗೊಂದು ಎಂಟರ್ಟೈನ್ಮೆಂಟ್ ಥರ. ಮಕ್ಕಳೆಲ್ಲ ಇರ್ತಾರಲ್ಲ, ಸ್ವಲ್ಪ ಹೊತ್ತು ಆಟ ಆಡೋದು, ಸ್ವಲ್ಪ ಹೊತ್ತಿಗೆ ಆಚೆ ಈಚೆ ನಡೆಯೋದು, ಮತ್ತು ಏನೋ ಮಕ್ಕಳ ಜೊತೆಗೆಲ್ಲ ಮಾತಾಡ್ಕೊಂಡಿರೋದು. ಸೊ ಸ್ಕೂಲಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನೋಡುವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ. ಇಲ್ಲಿ ಟಿ ವಿ ಮನೇಲಿ ಬಂದರೆ ಟಿ ವಿ ಫೋನೆಲ್ಲ ನೋಡೋ ಬದಲು ದಟ್ ಈಸ್ ಫಾರ್ ಬೆಟರ್ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ನನಗೆ ಅವಳನ್ನ ಡೇ ಕೇರಿಗೆ ಕಳ್ಸೋಗೋಕೆ ಆ್ಯಕ್ಚುಲಿ ಬೇಜಾರೇನಾಗೋದಿಲ್ಲ. ನನಗೆ ಫೀಲ್ ಆಗೋದು ಏನಾದರೂ ಸ್ವಲ್ಪ ಅವಳು ಆ್ಯಕ್ಟಿವ್ ಆಗಿರ್ತಾಳೆ. ಅಟ್ಲೀಸ್ಟ್ ನನಗಂತೂ ಅವಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಹಗ್ಲೊತ್ತಲ್ಲಿ, ಬಿಕಾಸ್ ನನಗೆ ವರ್ಕ್ ಇರುತ್ತೆ ಅಂತ. ಇನ್ನು ಮಮ್ಮಿಯೂ ಅಷ್ಟೇ ತುಂಬ ಹೊತ್ತೆಲ್ಲ ಆಟಾಡ್ಸೋಕ್ಕಾಗಲ್ಲ, ಎಷ್ಟೊಂದು ಆಟಾಡ್ಸೋಕ್ಕಾಗುತ್ತೆ. ಅಲ್ಲಾದರೆ ಮಕ್ಕಳ ಜೊತೆಗೆ, ಮತ್ತು ಅಲ್ಲಿ ಸ್ಲೈಡ್ಸ್ ಎಲ್ಲ ಇರುತ್ತೆ, ಮತ್ತು ಡಕ್ ಅದು ಇದೆಲ್ಲ ಇರುತ್ತೆ, ಮತ್ತು ಆ್ಯಕ್ಟಿವಿಟೀಸ್, ಡ್ರಾಯಿಂಗ್, ಮತ್ತು ಈ ಆ್ಯನಿಮಲ್ ಐಡೆಂಟಿಫಿಕೇಷನ್ಸ್ ಎಲ್ಲ ಮಾಡಿಸ್ತಾರೆ. ಮತ್ತು ಇದು ಶೇಪ್, ಸ್ಕ್ವೇರ್, ಕಲರ್ ಅದೆಲ್ಲ ಮಾಡಿಸ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಅದೆಲ್ಲ ಸ್ವಲ್ಪ ಮಾಡ್ತಾಳೆ. ಮತ್ತು ನನಗೆ ಮ್ಯಾಮ್ ವೀಡಿಯೋ ಕಳಿಸ್ತಾ ಇರ್ತಾರೆ, ಎವ್ರಿ 1 or 2 hour ಹಾಗೆ ವೀಡಿಯೋ ಕಳಿಸ್ತಾ ಇರ್ತಾಳೆ ಏನು ಮಾಡ್ತಿದ್ದಾರೆ ಅಂತ. ಹಾಗೆ ಪರವಾಗಿಲ್ಲ. ಆ್ಯಂಡ್ ದೇ ವೆರಿ ಟ್ರಾನ್ಸ್ಪರೆಂಟ್. ಬಿಕಾಸ್ ನಾನು ಬೆಳಗ್ಗೆ ಕೇಳಿದೆ ಧ್ವನಿ ಏನು ಮಾಡ್ತಿದ್ದಾಳೆ, ಮೆಡಿಸಿನ್ ಕೊಟ್ಟು ಕಳಿಸಿದ್ದೆ, ಇನ್ ಕೇಸ್ ನಿದ್ದೆ ಬಂದರೆ ನಂಗೆ ಹೇಳಿ, ನಾನು ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳುವಾಗ ಓಕೆ ಮ್ಯಾಮ್ ಅಂತ ಹೇಳಿದರು. ಮತ್ತು ಅವರೇ ಹೇಳಿದರು, ಈಗ ಮಲಗಿದ್ದಾಳೆ, ಒಂದು 5 minutes ಆಯಿತು ಮಲಗಿ, ನೋಡೋಣ ಇನ್ ಕೇಸ್ ತುಂಬ ಹೊತ್ತು ಮಲಗಿದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ. ಮತ್ತೊಂದು 10 minutes ಬಿಟ್ಟು ಮೆಸೇಜ್ ಮಾಡಿದರು ಮ್ಯಾಮ್, ಅವಳು ಎದ್ಲು, ಆಟಾಡ್ತಾ ಇದ್ದಾಳೆ, ಇನ್ ಕೇಸ್ ಮತ್ತೆ ನಿದ್ದೆ ಬಂದರೆ ನಾವು ನಿಮಗೆ ಕಾಲ್ ಮಾಡ್ತೀವಿ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದರು.
ಸೊ ಹಾಗೆ ಪರವಾಗಿಲ್ಲ. ಸೊ ದೇ ವೆರಿ ಗುಡ್. ಹಾಗಾಗಿ ನಂಗೊಂದು ಸಮಾಧಾನ ಅಲ್ಲಿ ಹೋದರೆ. ಅಂದರೆ ಇಲ್ಲಿ ಇನ್ ಕೇಸ್ ಅವಳು ಆಟ ಆಡಿದ್ರೆ ಪರವಾಗಿಲ್ಲ ಮನೆಯಲ್ಲಿ, ಮತ್ತು ನನಗೆ ಅವಳ ನೋಡ್ಕೊಳ್ಳಿಕ್ಕೆ ಟೈಮ್ ಇದ್ದರೆ ಪರವಾಗಿಲ್ಲ. ಸ್ಯಾಟರ್ಡೆ ಸಂಡೇಸ್ ಎಲ್ಲ ಅಂದರೆ ಪರವಾಗಿಲ್ಲ, ನನಗೆ ನೋಡ್ಬೋದು. ಬಟ್ ವೀಕ್ ಡೇಸಲ್ಲಿ ಐ ಹ್ಯಾವ್ ಟು ಡೂ ಮೈ ವರ್ಕ್, ಮೀಟಿಂಗ್ಸ್, ಅದು ಇದು ಕಾಲ್ಸ್ ಅಂತ ಇರುತ್ತೆ, ಕೆಲಸ ಇರುತ್ತೆ. ಸೊ ಹಾಗಾಗಿ ಅವಳ ಜೊತೆ ಆಟಾಡಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಅವಳು ಟಿ ವಿ ಮತ್ತು ಫೋನ್ ನೋಡೋ ಬದಲು ಅಲ್ಲಿ ಆಟ ಆಡ್ತಾಳೆ ಅಂತ ಒಂದು ಸಮಾಧಾನ. ಸೊ ಹಾಗೆ ಈಗ ಮೀಟಿಂಗ್ ಎಲ್ಲ ಮುಗೀತು. ಇನ್ನು ಸ್ವಲ್ಪ ವರ್ಕ್ ಇದೆ, ವರ್ಕ್ ಮುಗಿಸಿ ಮುಗಿದ್ವನಿಗೆ ಕರ್ಕೊಂಡು ಬರ್ತೀನಿ. ಮೋಸ್ಟ್ಲಿ ಬೆಳಿಗ್ಗೆ ಕೊಟ್ಟಿದ್ದೆ ಮೆಡಿಸಿನ್ನು, ಜ್ವರ ಇಲ್ಲ ಅನಿಸುತ್ತೆ. ಈಗ ಮ್ಯಾಮ್ ಹೇಳಿದ್ರು ಜ್ವರ ಇಲ್ಲ ಅಂತ. ಇನ್ನು ಬಂದು ಊಟ ಮಾಡಿಸಿ ಮಲಗಿಸೋದು ಹಾಗೆ. ಮತ್ತು ತುಂಬ ದಿನದ್ದೊಂದು ಆಸೆ ಇತ್ತು, ಬೆಳ್ಳಿದು ಐಟಮ್ಸ್ ಎಲ್ಲ ತೊಗೊಬೇಕು ಅಂತ. ಸೊ ಅದೆಲ್ಲ ಬಂತು. ತುಂಬ ಖುಷಿ ಆಯಿತು ಲಕ್ಷ್ಮೀದೇವಿ ಮನೆಗೆ ಬಂದಿದ್ದಂತ. ದಟ್ ವಾಸ್ ಆ್ಯಕ್ಚುಲಿ ನಂದು ವಿಷನ್ ಬೋರ್ಡಲ್ಲಿದ್ದೆ. ನಾನು ನಿಮಗೆ ಇಯರ್ ಎಂಡಲ್ಲಿ ಅದನ್ನು ಫೋಟೋ ತೋರಿಸ್ತೀನಿ. ಸೊ ವಿಷನ್ ಬೋರ್ಡಿಂದ ನಂದು ಒಂದು ವಿಷನ್ ಕಂಪ್ಲೀಟ್ ಆಗಿದೆ. ಲಕ್ಷ್ಮೀ ಮುಖಪದ್ಮ ತೊಗೊಬೇಕು ಅಂತ ಹೇಳಿದ್ರು. ನಂಗೆ ಇನ್ನೂ ತೆಗಿಬೇಕು ಸ್ವಲ್ಪ ಐಟಮ್ಸ್. ಇದು ಕಳಶ, ಚಂಬು ತೊಗೊಬೇಕು, ಮತ್ತೊಂದೆರಡು ದೀಪ ತೊಗೊಬೇಕು. ಅದು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ನಾವು ನೋಡಿದ್ವಿ. ಅದು ಚೊಂಬೆಲ್ಲ, ಇದು ಚಂಬು, ಇದು ಕಳಶ ಇಡಕ್ಕಿರೋದು, ಅದು ಎಷ್ಟು 250 ಗ್ರಾಮ್ಸ್, 200 ಮತ್ತು 250 ಗ್ರಾಮ್ಸಿಂದನೇ ಸ್ಟಾರ್ಟ್ ಆಗೋದು. ಸ್ವಲ್ಪ ದೊಡ್ಡದಿರೋದು, ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಿಂದು. ಸೊ ಅದಕ್ಕೆ ಒಂದು 60,000 ಆಗುತ್ತೆ ಅಂತ ಹೇಳಿದರು 200 ಗ್ರಾಮ್ಸಿಂದು. ನಾನು ನೋಡಿದ್ದು ಚೆನ್ನಾಗಿತ್ತು, ಅಷ್ಟಲಕ್ಷ್ಮಿ, ಅದು 250 ಗ್ರಾಮ್ಸ್ ಏನೋ ಇತ್ತು. ಸೊ ಅದೊಂದು 70-80 ಹತ್ತಿರ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಸೇವಿಂಗ್ಸ್ ಮಾಡಿ ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ಹಾಗೆ ಬಂದಿದ್ದು. ಸೊ ಈಗ ಲಕ್ಷ್ಮಿ ಬಂದಿದ್ದಾರೆ ಮನೆಗೆ, ಇನ್ನು ಅದನ್ನು ತೊಗೊಂಬರೋಣ. ಎರಡು ಬೆಳ್ಳಿ ದೀಪ ಚಿಕ್ಕ ಚಿಕ್ಕದಿದೆ, ಇನ್ನು ಸ್ವಲ್ಪ ನೆಕ್ಸ್ಟ್ ಸೈಜಿನ ಒಂದೆರಡು ತೊಗೊಬೇಕು ಅಂತ. ಮತ್ತು ನನಗೆ ಈ ದೇವ್ರದ್ದು ಎಲ್ಲ ಚಿಕ್ಕ ಚಿಕ್ಕ ಐಡಲ್ಸ್ ಬರುತ್ತಲ್ಲ, ಅದೆಲ್ಲ ಬೆಳ್ಳಿ ತೊಗೊಬೇಕು ಅಂತ ಇದೆ ಮನಸ್ಸಲ್ಲಿ. ನೋಡೋಣ, ಯಾವಾಗ ಕಾಲ ಕೂಡ ಬರುತ್ತೋ ಆವಾಗ ತೊಗೊಳ್ಬೇಕು ಎಲ್ಲ. ಸೊ ಹಾಗೆ ವಿಶೇಷಗಳೆಲ್ಲ. ಆ್ಯಂಡ್ ಓಕೆ, ಹಾಗಾದರೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಐ ಟಾಕ್ ಟು ಯು ಗೈಸ್. ಹಾಗೆ ಕೆಲಸ ಎಲ್ಲ ಮುಗೀತು. ಇನ್ನೇನು ಲಾಗೌಟ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೆ. ರಾತ್ರಿ ಊಟಕ್ಕೆ ಸ್ವಲ್ಪ ಬಿಸಿ ಬಿಸಿ ರಸಮ್ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡರ್, ಜೀರಿಗೆ ಅದೆಲ್ಲ ಹಾಕಿ ರಸಮ್ ಮಾಡಿದ್ದೆ. ಆ್ಯಂಡ್ ಸೈಡ್ಸ್ಗೆ ಬೆಂಡೆಕಾಯಿ ತುಂಬ ಇತ್ತು, ಹಾಗಾಗಿ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಒಂದು ಸ್ವಲ್ಪ ಆಯಿಲ್ ಹಾಕಿ. ಸೊ ಹಾಗೆ ರಾತ್ರಿ ಊಟಕ್ಕೆ ರೈಸ್, ರಸಮ್, ಬೆಂಡೆಕಾಯಿ ಫ್ರೈ ರೆಡಿ ಆಯಿತು. ಆ್ಯಂಡ್ ಧ್ವನಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು, ಹಾಗೆ ಎಲ್ಲ ಮಾಡಿಟ್ಟು ಮತ್ತೆ ಹಾಸ್ಪಿಟಲಿಗೆ ಹೋದ್ವಿ. ಹಾಸ್ಪಿಟ್ಲಲ್ಲಿ ಕ್ಲಿನಿಕ್ ಹೋಗಿ ತೋರಿಸುವಾಗ ವೈರಲ್ ಇನ್ಫೆಕ್ಷನ್ ಆಗಿದೆ, ಕಮ್ಮಿ ಆಗುತ್ತೆ, ಮೆಡಿಸಿನ್ಸ್ ಏನು ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ, ಸೇಮ್ ಮುಂಚೆ ಏನು ಕೊಡ್ತಿದ್ನೋ ಅದನ್ನೇ. ಸೊ ಎಕ್ಸ್ಟ್ರಾ ಕಫ್ ಸಿರಪ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದರು, ಹಾಗೆ ಕಮ್ಮಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ವೈರಲ್ ಇನ್ಫೆಕ್ಷನ್ ಅಂತ ಹೇಳಿದರು. ಹಾಗೆ ತೋರಿಸ್ಕೊಂಡು ವಾಪಸ್ ಮನೆಗೆ ಬಂದು ಧ್ವನಿಗೆ ಊಟನೇ ಮಾಡ್ತಾ ಇರಲಿಲ್ಲ, ಹಾಗೆ ಸ್ವಲ್ಪ ಹಾಲು ಕುಡಿಸಿ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಮಲಗಿಸಿದ್ದಾಯಿತು. ಸೊ ಗೈಸ್, ಇದಾಗಿತ್ತು ಬ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.